ಧನ್ಯವಾದಗಳು. ಸಕ್ಕದಾಗಿ ಹಾರ್ಡ್ ವರ್ಕ್ ಮಾಡಿರುವಂಥವ್ರು ಇನ್ನೊಂದಷ್ಟೇ ಅದ್ರ ಎಲ್ಲಾನು ಬಿಟ್ಬಿಟ್ಟು ಫಸ್ಟ್ ಅಲ್ಲಿ ಕೂತಿದ್ದೆ ಅಂತ ಅಂದ್ಬಿಟ್ಟು ನನ್ನನ್ನು ಕರೆದಿದ್ದಾರೆ. ಫಾರ್ ಯೋರ್ ಕ್ವೆಶ್ಚನ್, ಎಸ್, ನನ್ನನ್ನ ಮೊದಲನೇ ಬಾರಿಗೆ ಕಾಪ್ ಆಗಿ ನೋಡಬಹುದು ಅಥವಾ ಪೊಲೀಸ್ ಪಾತ್ರವನ್ನ ಇವರು ಮಾಡಬಹುದು ಅಂತ ಜಡ್ಜ್ ಮಾಡಿದಂತಹ ಮೊದಲನೇ ಡೈರೆಕ್ಟರ್ ನಮ್ಮ ಪ್ರಸಿದ್ಧ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಪೊಲೀಸ್ ಪಾತ್ರವನ್ನ ಮಾಡಬಹುದು ಅಂತ ಕಾನ್ಫಿಡೆಂಟ್ ಆಗಿ ನನ್ನನ್ನು ಚೂಸ್ ಮಾಡೋದಕ್ಕೆ. ಅಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಲೀಡ್ ಮಾಡಿದಂಥವ್ರು ನಮ್ಮ DOP ಕಿಟಿ ಕೌಶಿಕ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ. ಇನಿಷಿಯಲಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ಯಾಕೆ ಅಂತಂದ್ರೆ ನಾರ್ಮಲ್ ಆಕ್ಟಿಂಗ್ಗಿಂತ ಈ ಪೊಲೀಸ್ ಪಾತ್ರವನ್ನ ಮಾಡುವಂತ ಒಂದು ಟ್ರೆಂಡಿಗೆ ನಾನು ಇಳಿಬೇಕಾದ್ರೆ ಇನಿಷಿಯಲ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನನಗೆ ಒಂದು ಸ್ವಲ್ಪ ಟಫ್ ಅಂತ ಅನ್ಸಿದುಂಟು. ಯಾಕಂದ್ರೆ ನಾರ್ಮಲ್ ಆಗಿ ಏನೋ ಒಂದು ಯಾರನ್ನೋ ಒಬ್ರನ್ನ ಗುರಾಯಿಸೋದು ಅಥವಾ ಸೆಕ್ಸಿಯಾಗಿ ಏನೋ ಒಂದು ಲುಕ್ ಕೊಡೋ ಅಂತ ಸ್ವಲ್ಪ ಸುಲಭ ಆಗಿತ್ತು ನನಗೆ. ಇಲ್ಲಿ ಒಂದ್ ಸ್ವಲ್ಪ ಒಂದು ಲೋಕಲ್ ಪೊಲೀಸ್ ಯಾವ ರೀತಿಯಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋಂತ ಒಂದು ಕಾಪ್ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಇಂದ್ರಾಣಿ ನನ್ನ ಪಾತ್ರದ ಹೆಸರು. ಸೊ ಶೇರ್ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಸಿದ್ಧಿ ಸರ್, ಸುದರ್ಶನ್ ಸರ್ ಅಂಡ್ ಕಿಟಿ ಕೌಶಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇರುವಂತವ್ರು ಇಬ್ರು. ಒಬ್ರು ನಮ್ಮ ಕಿರಣ್ ರಾಜ್ ಅವರು ಗೊತ್ತೇ ಇದೆ, ಇನ್ನೊಬ್ರು ಲಡ್ಡು ಅಂತ ಕರೀತಾರೆ. ಎವ್ರಿ ಟೈಮ್ ಐ ಫರ್ಗೆಟ್ ಹಿಸ್ ನೇಮ್, ಕ್ರಿಸ್. ಸೊ ಲೈಕ್ ಏನೋ ಲಡ್ಡು ಲಡ್ಡು ಅಂತ ಹೇಳಿ ಹೇಳಿ ನನ್ನ ತಲೆನಲ್ಲಿ ಅದೇ ಉಳ್ಕೊಂಡಿದೆ. ಅಂಡ್ ಸುರೇಖಾ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಟು ಅವರ್ ಹೋಲ್ ಟೀಮ್ ಅಂಡ್ ಲೆಟ್ ಅಸ್ ರಾಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡ್ತೀನಿ ಅಂತ ನಂಬ್ತಾ ಇರುವಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಚಿತ್ರದ DOP ಕಿಟ್ಟಿ ಕೌಶಿಕ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಇದು ಅವರ 11ನೇ ಸಿನಿಮಾ. ಸೊ ಲಾಂಗ್ ಡ್ರೈವ್, ಭರ್ಜರಿ ಗಂಡು, ದ್ವಿಮುಖ, ಶ್ರೀ ಲಂಬೋದರ ವಿವಾಹ, ಇದೆಲ್ಲದರಲ್ಲೂ ಅವ್ರ ಕೈ ಚಳಕ ನೀವು ನೋಡಿರ್ತೀರಾ. ಸೊ ಈಗ ಆನ್ ಸ್ಟೇಜ್ ನಮ್ಮ ಒಬ್ಬರಿಗೆ ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಹಿತೇಶು, ಆಮೇಲೆ ನನ್ನ ಅಸೋಸಿಯೇಟು ಚೇತನ್ನು, ಆಮೇಲೆ ಮೇಯ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಬ್ಯಾಕ್ ಬೋನ್ಸು ವಿನಯ್ ಅವರು, ಹಾಗೆ ಮಹೇಶ್ ಅವರು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂತು ಅಂತಂದರೆ ಪ್ರಕಾಶ್ ಅಣ್ಣ, ಆಮೇಲೆ ನಮ್ಮ ದೀಪು. ಸೊ ಪ್ರತಿಯೊಬ್ಬರು ಅಥವಾ ಯೂನಿಟ್ ಬಾಯ್ಸ್ ಆಗಿರಲಿ ತುಂಬ ಜನದ ಎಫರ್ಟ್ ಇದೆ. ಆಮೇಲೆ ಇಲ್ಲಿಗೆ ಬರೋದಕ್ಕೆ ಡಿಜಿಟಲಿ ಇಲ್ಲಿಗೆ ಬರೋದಕ್ಕೆ ಪ್ರಶಾಂತ್, ಎಡಿಟರು ವೆಂಕಿ ಸರ್. ಸೊ ಎಲ್ಲರದ್ದು ಎಫರ್ಟ್ ತುಂಬ ಇದೆ. ಪ್ರತಿಯೊಬ್ಬರದ್ದು ಅಂತಲ್ಲ, ನಾವು ಆನ್ ಸೆಟ್ ಮಾಡಿರ್ತೀವಿ, ಅದನ್ನ ಆಮೇಲೆ ಟೇಬಲ್ ಮೇಲೆ ವರ್ಕ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ. ಅದನ್ನು ನೋಡಿ ಟೀಸರಿಗೆ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡಿ. ಆಮೇಲೆ ಸುದರ್ಶನ್ ಸರ್, ಇದಕ್ಕೆಲ್ಲ ಮೇಜರ್ ಫೀಲ್ಡರು ಸುದರ್ಶನ್ ಸರ್. ಫಸ್ಟು ಪ್ರಸಿದ್ಧ ಸರ್ ಹೋಗಿ ಕತೆ ಹೇಳಿದೆ, ನಾನು ಪ್ರಸಿದ್ಧ ಸರ್ ಜೊತೆಗೆ ಹೋಗಿದ್ದೆ. ಸೊ ಬ್ಯಾಕ್ ಸಪೋರ್ಟಾಗಿ ಅವ್ರು ಫಸ್ಟ್ ಅದಿಲ್ಲದೆ ಏನೂ ಆಗಲ್ಲ, ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಪ್ರೊಡ್ಯೂಸರ್ ಇಲ್ಲದೆ ಫಸ್ಟ್ ಏನೂ ಆಗಲ್ಲ, ಅವ್ರು ಓಕೆ ಅಂದರೆ ನಾಳೆ ಶೂಟಿಂಗ್ ಮಾಡಿ ಅಂದ್ರೆ ಮಾಡೋಕ್ಕೆ ಸಾಧ್ಯ ನಾವು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರಸಿದ್ಧ ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ಸೊ ಓವರಾಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು, ತುಂಬ ಹಾರ್ಡ್ ವರ್ಕ್. ಇಡೀ ಟೀಮ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವೊಬ್ಬರೇ ಹೇಳ್ತಾ ಇದ್ದೀರಾ, ನೀವು ಪ್ರೊಡ್ಯೂಸರ್ ಹೇಳ್ತಾರೆ, ಆಡಿಯನ್ಸ್ ಚೆನ್ನಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಇಲ್ಲಿವರೆಗೂ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ಫಸ್ಟ್ ಸಿನಿಮಾ ನಂದು ಭರ್ಜರಿ ಗಂಡು. ಸೊ ಮತ್ತೆ ಅದೇ ತಂಡ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು. ಆ್ಯಂಡ್ ಐ ವಾಸ್ ಲೈಕ್ ತುಂಬಾ ಖುಷಿ ಆಗಿತ್ತು. ಆ್ಯಂಡ್ ನನ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರಸಿದ್ಧ ಸರ್. ಆ್ಯಂಡ್ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಯಾಕಂತಂದರೆ ಅವ್ರು ಒಂಥರ ಕಾಮ್ ಪರ್ಸನ್. ಅವರು ಏನು ಹೇಳಿದ್ರು ತಲೆಗೆ ಹಾಕ್ಕೊಡಲ್ಲ. ಸರ್ ಇವತ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಹೌದೇನಮ್ಮ ಆಯ್ತು ಬಿಡು ಆಮೇಲೆ ನೋಡೋಣ ಅಂತ ಅಂತಾರೆ. ಹಾಗೆ ಕಾಮಾಗಿ ಇಟ್ಕೊಂಡು ಎಲ್ಲರದ್ರೂ ಕೆಲಸ ಹಂಗೆ ಚೆನ್ನಾಗಿ ಮಾಡಿಸ್ಕೊಂತಾರೆ ಅವರು. ಸೊ ಅದೊಂದು ನಮಗೆ ಬೆಸ್ಟ್ ಬಿಹೇವಿಯರ್ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಸೆಕೆಂಡ್ ಥ್ಯಾಂಕ್ಸ್ ಬಂದು ಕಿಟಿ ಸರ್, ನಮ್ಮ DOP. ಕಿಟಿ ಸರ್ ಹೇಗಿದ್ದೀರಾ? ಅಲ್ಲ ಹಿಂದೆ ಇದ್ದಾರೆ. ಓಕೆ, ನನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ, ತುಂಬ ಕ್ಯೂಟ್ ಆಗಿದೆ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅವರು ಕೂಡ ತುಂಬ ಹಾರ್ಡ್ ವರ್ಕ್, ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ತೀನಿ.
ಒಂದು ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಇವತ್ತು ಒಂದು 6 ಗಂಟೆಗೆ ಸಿನಿಮಾ ಪ್ಯಾಕಪ್ ಆಗ್ತಿದೆ ಅಂತ ಅಂದ್ರೆ ಒಂದು ಸ್ಮಾಲ್ ಶಾರ್ಟ್ ತೆಗಿಬೇಕು ಅಂತ ಹೇಳ್ತಾರೆ. ನಾನು ಫುಲ್ ಖುಷಿಯಿಂದ ಎಲ್ಲ ರೆಡಿಯಾಗಿ ಹೋಗ್ತೀನಿ. ಬಟ್ ಅವರು ಕ್ಯಾಮ್ರಾಮನ್ ನೋಡಿದ ತಕ್ಷಣ ಇಲ್ಲ ಡ್ರೆಸ್ ಸರಿ ಇಲ್ಲ ಹಿಯರಿಂಗ್ ಸರಿ ಇಲ್ಲ, ಮತ್ತೆ ವಾಪಸ್ ಕಳಿಸ್ತಾರೆ. ಸರ್ ಆಯ್ತು ಸರ್ ಹೋಗ್ಲಿ ಬಿಡಿ, ಇನ್ನು 10 ನಿಮಿಷ ಶಾರ್ಟ್ ಅದು ನಾಳೆ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲ, ಇವತ್ತೇ ಆಗ್ಬೇಕಿಲ್ಲ. ಸೊ ಆ ಡೆಡಿಕೇಶನ್ ಆಗಲಿ, ಆ ಹಾರ್ಡ್ ವರ್ಕಿಂಗ್ ಆಗಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಎಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಕಿಟಿ ಸರ್ ಹೇಳ್ದಂಗೆ ನಮ್ಮ ಪಿಲ್ಲರ್ ಸುದರ್ಶನ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಶೀಲಾ ಮ್ಯಾಮ್, ಥ್ಯಾಂಕ್ ಯು ಆಲ್ ಆ್ಯಂಡ್ ದ ಹೋಲ್ ಟೀಮ್, ಥ್ಯಾಂಕ್ ಯು ಆಲ್ ಸೋ ಮಚ್. ಪಾತ್ರದ ಬಗ್ಗೆ ಮಾತಾಡಿ. ಹಾಂ ಬರ್ತೀನಿ ಸರ್. ಆ್ಯಂಡ್ ನಮ್ಮ ಹೀರೋ ಸರ್ ಇನ್ನೂ ಬಂದಿಲ್ಲ, ಸೊ ಅವ್ರ ಬಗ್ಗೆ ಅವ್ರು ಮಾತಾಡ್ಬಿಡ್ತೀನಿ. ಸೊ ಹೀರೋ ಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು, ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ. ಅಕಸ್ಮಾತ್ ನನ್ನ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂದ್ರೆ ತುಂಬ ಸಪೋರ್ಟ್ ಮಾಡಿದ್ರು, ಹಾಗೆ ಮಾಡು ಹೀಗೆ ಮಾಡು ಅಂತ. ಸೊ ಈಸ್ ದ ಬೆಸ್ಟ್ ಪರ್ಸನ್. ನಮ್ಮ ಸಿನಿಮಾದಲ್ಲಿ ಒಂದು ಡುಯೆಟ್ ಸಾಂಗಲ್ಲಿ ಥೈಲ್ಯಾಂಡಲ್ಲಿ ಶೂಟಿಂಗ್ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೇಚರ್ ಆಗಲಿ ಲೊಕೇಶನ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಅಷ್ಟೇ ಬಿಸಿಲಿತ್ತು. ಒಂದು ಲೋಕಲ್ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳ್ತಾರಲ್ಲ, ಸುಟ್ಟು ಕರ್ಕ್ಲ ಹೋಗಿದ್ವಿ ನಾನು ಕಿರಣ್ ಸರ್. ಬಟ್ ಸ್ಟಿಲ್ ಒಂದು ಒಳ್ಳೆ ಮೆಮೊರೀಸಿಂದ ವಾಪಸ್ ಬಂದ್ವಿ. ಕೊನೆಯದಾಗಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದರೆ, ಈ ಸಿನಿಮಾದಲ್ಲಿ ತುಂಬ ಯುನೀಕ್ ಆಗಿದೆ. ಡಬಲ್ ಶೇಡ್ಸ್ ಕ್ಯಾರೆಕ್ಟರ್ ಇದೆ. ಸೊ ಇಲ್ಲಿ ಟೀಸರ್ನಲ್ಲಿ ಇರೋ ಥರ ಕ್ಯಾರೆಕ್ಟರ್ ಅಷ್ಟು ಕಾಣಿಸಿಲ್ಲ. ಬಟ್ ಸಿನಿಮಾ ನೋಡಿದಾಗ ನಿಮಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಎಸ್, ದಿಸ್ ಇಸ್ ದ ಯುನೀಕ್ ಕ್ಯಾರೆಕ್ಟರ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ ದಿಸ್ ರೋಲ್. ಆ್ಯಂಡ್ ಎಸ್, ಸೊ ಫೈನಲಿ ನಂದು ಒಂದೇ ಒಂದು ರಿಕ್ವೆಸ್ಟು ಎಲ್ರಿಗೂ. ನಮ್ಮ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಸಿನಿಮಾ ಕೂಡ ಥಿಯೇಟರ್ಸಿಗೆ ಬರ್ತಾ ಇದೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿನೇ ನೋಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಇವಾಗ ಹೇಗಾಗಿದೆ ಅಂದರೆ, ಎಲ್ಲ ಸಿನಿಮಾನು OTT-ನಲ್ಲೇ ನೋಡ್ಕೊತಾ ಇದ್ದೀರಾ, ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಅದು ನಾನು ಕೆಟ್ಟದಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ತುಂಬ ವರ್ಷಗಳ ಕಾಲ ಆ ಸ್ಪಾರ್ಕ್ ಆಗಲಿ ಸಿನಿಮಾದಲ್ಲಿ ಕ್ರೇಜ್, ಅದೊಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸಿನಿಮಾನ. ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ತುಂಬ ದಿನ ಆಮೇಲೆ ಸ್ಟೇಜ್ ಹತ್ತಿದ್ದೀನಿ, ಸ್ವಲ್ಪ ನರ್ವಸ್ ಇದೆ. ನಾನು ತಪ್ಪು ಮಾಡಿದ್ರೆ ಪ್ಲೀಸ್ ಅಡ್ಜಸ್ಟ್. ಥ್ಯಾಂಕ್ ಯು ಆಲ್ ಸೋ ಮಚ್. ಫಸ್ಟ್ ನಾನು ಫೋಟೋಸ್ ಕಳಿಸಿದಾಗ ಫುಲ್ ಲಾಂಗ್ ಹೇರ್ ಇತ್ತು, ಬಿಯರ್ಡ್ ಎಲ್ಲ ಇತ್ತು, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಇವರು ನೆಕ್ಸ್ಟ್ ಡೇ ಮನೆಗೆ ಕಳಿಸಿ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿಸಿ ನೀಟಾಗಿ ಶೇವ್ ಎಲ್ಲ ಮಾಡಿಸಿ ನನಗೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದ್ರು. ಇಟ್ ವಾಸ್ ಸೋ ಚಾಲೆಂಜಿಂಗ್. ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್, ಥ್ರೂಔಟ್ ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ಕ್ಯಾರಿ ಆಗುವಂಥ ಒಂದು ಕ್ಯಾರೆಕ್ಟರ್. ತುಂಬ ಖುಷಿ ಆಯಿತು ನನಗೆ ಈಗ ಈ ಒಂದು ಪರ್ಫಾರ್ಮ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಟು ತನಿಷಾ, ಅವ್ರ ಜೊತೆ ಒಂದು ಸಿನಿಮಾ ನೆಕ್ಸ್ಟ್ ಇದರಿಂದ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ ಕ್ಯಾರೆಕ್ಟರ್ನ ಸೊ ಲೆಟ್ ಸೀಕ್ರೆಟ್ ಓನ್ಲಿ. ಎಲ್ಲ ಹೇಳ್ಬಿಟ್ಟು ಸೀಕ್ರೆಟ್ ಆಗಂತೆ. ಇವಾಗ ಎಲ್ಲರೂ ಲಡ್ಡು ಅಂತಾನೆ ಕರೀತಾರೆ. ಆಲ್ರೈಟ್, ಕ್ರಿಸ್ ಇಸ್ ಯುವರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ. ಹೇಗೆ ಅನಿಸ್ತಾರೆ ನಿಮಗೆ? ಸೊ ನಾನು ಈ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ನನಗೆ ಚಾನ್ಸ್ ಕೊಟ್ಟಿರೋದು ಪ್ರಸಿದ್ಧ್ ಸರ್ ಮತ್ತು ಕಿಟ್ಟಿ ಕೌಶಿಕ್ ಸರ್. ನಾನು ಯಾವತ್ತೂ ಮೈಕಲ್ಲಿ ಮಾತಾಡಲಿಲ್ಲ, ಇವಾಗ ಫಸ್ಟ್ ಟೈಮ್ ನಾನು ಶೇರ್ ಆಗ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ವಿಲನ್ ಕ್ಯಾರೆಕ್ಟರ್ ವಿಲನ್ ಬಿಟ್ಟು ಬೇರೆ ಏನು ಮಾಡ್ತೀರಾ? ಹಾಂ ಸರ್, ವಿಲನ್ ಬಿಟ್ಟು ಬೇರೆ ಏನು ಮಾಡ್ತೀರಾ? ಅಂದರೆ ಸೈ ಕ್ಯಾರೆಕ್ಟರ್
ಅಲ್ಲ ಇದ್ರ ಮುಂಚೆ ಆ್ಯಕ್ಟಿಂಗು ಕಲಿಸಿದ್ದು ಪ್ರಸಿದ್ಧ ಸರಿ ನನಗೆಲ್ಲ ಕಲಿಸಿದ್ದು. ಸಿನಿಮಾ ಎಕ್ಸ್ಪೀರಿಯೆನ್ಸು ಹಾಂ ಸರ್ ಡೈರೆಕ್ಟರ್ನ ಕರಿಯೋಣವಾ? ಹಾಂ ಕರೀರಿ. ಬನ್ನಿ ಪ್ರಸಿದ್ಧ ಅವರೇ, ಬನ್ನಿ ಫುಲ್ ಹೌಸ್ ನೋಡಿ ತುಂಬ ಖುಷಿ ಆಗ್ತಿದೆ, ಬಹಳ ಸಂತೋಷ ನನಗೆ. ನಮ್ಮ ಪ್ರೊಡ್ಯೂಸರ್ ಅವರ ವೈಫು ಕೇಳಿದ್ರು, ಬ್ರದರ್ ಈ ಥರ ನಮ್ಮ ಕಡೆಯಿಂದ ಸ್ವಲ್ಪ ಜನ ಜಾಸ್ತಿ ಬರ್ಬೋದು ಅಂತ. ನಾನು ಧಾರಾವಾಹ ಕರ್ಕೊಂಡ್ಬಂದು ನಿಮ್ಮ ಕಾರ್ಯಕ್ರಮ ಅಂತ ಹೇಳಿದ್ದೆ. ಈಗ ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ಪ್ರಾರಂಭ ಮಾಡೋದಾದ್ರೆ, ಭರ್ಜರಿ ಗಂಡು ಟೈಮಲ್ಲಿ ನನಗೆ ವಿನೂತ್ ಅವರು ಅಂದರೆ ನಮ್ಮ ಸುರೇಖ ಅವ್ರ ತಾಯಿ ಸುದರ್ಶನ್ ಸರ್ ನನಗೆ ಪರಿಚಯ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಆ ಸಿನಿಮಾಗೂ ಅವರು ನನಗೆ ಆರ್ಥಿಕವಾಗಿ ಆಗಿ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಅವರು ಅವ್ರ ಮಗನಿಗೆ ನಾನು ಸಿನಿಮಾ ಮಾಡಬೇಕು ಅಥವಾ ನನ್ನ ಮಗನ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವರು ಹೀರೋನೇ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ನನ್ನ ಮಗನ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ. ಸೊ ನನಗೆ ಆಸ್ ಎ ಡೈರೆಕ್ಟರ್ ನನಗೆ ಒಂದು ವಿಷನ್ ಬಂತು, ಮಗ ಹೀರೋ ಅಂದರೆ ಹೀರೋ ಥರ ಇರ್ತಾನೆ ಅನ್ನೋ ಥರ ನನಗೆ ಇತ್ತು. ಆಮೇಲೆ ಸರಿ ಆಯಿತು, ನಾನು ಕತೆ ಮಾಡ್ತೀನಿ, ನಾನು ಹುಡುಗನ ನೋಡಬೇಕು ಅಂದಾಗ ಬಾಸ್ನ ನೋಡಿದೆ. ನೋಡಿ ನನಗೆ ಒಂಥರ ಆಯಿತು, ಈ ಹುಡುಗ ಹೀರೋ ಮಾಡಬೇಕು ಅಂತ. ಸರಿ ಭಾಳ ಯೋಚನೆ ಮಾಡಿ ನಾನು ಸುದರ್ಶನ್ ಸರ್ಗೆ ಹೇಳಿದೆ, ನಿಮ್ಮ ಮಗನ ಹೀರೋ ಆಗಿ ಲಾಂಚ್ ಮಾಡೋದು ಬೇಡ, ಅವನ್ನ ಒಳ್ಳೆ ಆ್ಯಕ್ಟರ್ ಮಾಡೋಣ ಫಸ್ಟ್ ಅಂತ. ಅದಕ್ಕೆ ಒಂದು 2-3 ದಿವಸ ಆದಮೇಲೆ ಏನಾಯಿತು, ನನಗೆ ಅಸಮಾಧಾನ ಅಂದರೆ, ಈಗ ನನಗೆ ನನ್ನ ಟೀಮಲ್ಲೇ ಕೆಲವು ವಿಷಯ ನನಗೆ ಏನು ಹೇಳ್ಕೊಟ್ರು ಅಂದರೆ, ಸರ್ ಏನೋ ಮಾಡಿ ನೀವು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ತಾರೆ, ನಿಮ್ಗೆ ಇಂಡಸ್ಟ್ರಿ ಗೊತ್ತಲ್ವಾ, ನಾನು ಬಿಟ್ಟರೆ ನನ್ನ ಕೈಲಿ ಆಗಲ್ಲ ಅಂತ ಮಾಡಿದ್ರೆ ಬೇರೆ ಯಾರಾದರೂ ಖಂಡಿತ ಮಾಡ್ತಾರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋಕ್ಕೆ, ಏನಾದರೂ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೆ. ನನ್ನ ಮನಸ್ಸಾಕ್ಷಿ ಹೋಗ್ತಿಲ್ಲ, ಸುಮ್ಮನೆ ಏನೋ ಹಾಕಿದ್ಬಿಟ್ಟು ಇನ್ವೆಸ್ಟ್ ಮಾಡಿ ಹೀಗೆ ಮಾಡ್ತಾರೆ ಹೀರೋ ಅಂತ. ಆಮೇಲೆ ಮುಂದೆ ಏನಾದರೂ ತೊಂದರೆ ಆದಾಗ ನಮಗಂತೂ ಬುದ್ಧಿ ಇಲ್ಲ, ಅವ್ರು ಡೈರೆಕ್ಟ್ ಅವ್ರಿಗೆ ಬುದ್ಧಿ ಇರ್ಬೋದಾಗಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ. ಸೊ ಈ ಥರದ್ದೆಲ್ಲ ನಾನು ತುಂಬ ಪ್ರಸ್ತಾಪ ಮಾಡಿದಾಗ ನನಗೆ ನನ್ನ ಬ್ಯಾಕ್ ಬಂದು DOP ಅವರು ಅದೇ ಹೇಳ್ತಾರಲ್ಲ, ಕುಳ್ಳಗಿದ್ರು ಬುದ್ಧಿ ಜಾಸ್ತಿ. ಅವರು ನನಗೆ 3 ದಿವಸ ಟೈಮ್ ಕೊಡಿ, ನಾನು ನಿಮಗೆ ಏನಾದರೂ ವಿಷಯ ಬಂದರೆ ಹೇಳ್ತೀನಿ ಅಂತ. ಅವ್ರು ನನಗೆ ಹಿಂದಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಕೊಟ್ಟರು. ಆ ಸಿನಿಮಾ ನಾನು ಮುಂಚೆ ನೋಡಿದ್ದೆ, ಬಟ್ ಅಗೇನ್ ಅದೊಂದು ಕ್ಯಾರೆಕ್ಟರ್ನ ತಗೊಂಡು ಬರೀ ಒಂದು 5 ನಿಮಿಷ ಅದನ್ನ ನೋಡಿ ಅದ್ರ ಮೇಲೆ ನಾನು ಕ್ಯಾರೆಕ್ಟರ್ ಮಾಡಿ, ಆಮೇಲೆ ಕಿರಣ್ ರಾಜು ಕ್ಯಾರೆಕ್ಟರ್ನ ಡೆವಲಪ್ ಮಾಡಿ ನಾನು ಸುದರ್ಶನ್ ಅವರಿಗೆ ಹೇಳಿದೆ, ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಒಳ್ಳೆ ನಟನಾಗಿ ಫಸ್ಟ್ ಮಾಡೋಣ, ಆಮೇಲೆ ಅವರವರ ಹಣೆ ಬರ ಅವರವರ ಲಕ್ಕು ಹೀರೋ ಆಗ್ತಾನೋ ಇನ್ನೊಂದು ಆಗ್ತಾನೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಸರಿ, ಅವ್ರು ಸುದರ್ಶನ್ ಹೇಳಿದ್ರು, ನಂದೇನಿಲ್ಲ ಸರ್, ನನಗೆ ನನ್ನ ಮಗನ ಹತ್ರ ಕೇಳಿ ನೋಡಿ, ಅವ್ನು ಏನು ಮಾಡೋದು ಓಕೆ ಅಂತ. ಅವ್ನು ಒಂದೇ ಮಾತು ನಾನು ಕೇಳಿದ್ದು, ಐ ಥಿಂಕ್ ಭರ್ಜರಿ ಗಂಡು ಸೆಟ್ಟಲ್ಲಿ ಹೇಳಿದೆ ಅಂತಿದ್ದೆ. ಇಲ್ಲಿ ಹತ್ರ ಬಂದು ನಿನಗೆ ಹೀರೋ ಆಗ್ಬೇಕಾ ಅಥವಾ ಜನ ನೀನು ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲಿ ಒಂದು ಹೇಳು. ಅವನು ಇಲ್ಲ ಸರ್, ನನಗೆ ನಾನು ನೋಡಿದ ತಕ್ಷಣ ಜನ ವಿಸಲ್ ಹೊಡಿಬೇಕು. ಸರಿ, ಹಾಗಾದ್ರೆ ನಾನು ಹೇಳ್ದಾಗ ಕೇಳು, ಆಯ್ತು ನೀನು ಹೇಳ್ದಾಗ ಕೇಳ್ತು. ಸೊ ಅಲ್ಲಿ ಮುಗೀತು ಆವತ್ತಿಂದ. ಸೊ ಈ ಸ್ಟೇಜ್ಗೆ ಅವನು ಹೆಂಗಿದ್ದ ಅಂದ್ರೆ, ನೀವು ಭರ್ಜರಿ ಗಂಡಲ್ಲಿ ಒಂದು ಸೀನ್ ಇದೆ ನೋಡಿ, ಈ ತರ ಒಬ್ಬ ಹೀರೋ ಅಥವಾ ಒಬ್ಬ ನಟ ಈ ಟ್ರಾನ್ಸ್ಫಾರ್ಮೇಶನ್ ಬರೋಕ್ಕೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಅವನ ಸ್ಟೈಲು ಅದೆಲ್ಲ ನೋಡಿ ಒಂದು ಜೋರಾಗಿ ಚಪ್ಪಾಳೆ ಹೊಡಿದೆ. ತುಂಬಾ ಮನಸ್ಸು ಮಾತಾಡ್ತೀನಿ. ಅವನು ಎಷ್ಟು ಫಾಸ್ಟ್ ಲರ್ನರ್ ಅಂದ್ರೆ, ಅವನು ಸೆಟ್ಟಲ್ಲೂ ಅಷ್ಟೇ. ಮೇ ಬಿ ಮೊದಲನೇ ದಿವಸ ನಾವು ಅವನ್ನ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಮೊದಲನೇ ದಿವಸ 2 ದಿವಸ ಅಷ್ಟೇ ಅವ್ನು ಸ್ವಲ್ಪ ಏನೋ ಒಂದು ಇಕ್ಕಟ್ಟು. ಅವ್ನಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಬೆಂಗಳೂರು ಲ್ಯಾಂಗ್ವೇಜ್ ಬರಲ್ಲ. ಅವ್ನು ಬೀದರ್ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಉತ್ತರ ಕರ್ನಾಟಕ. ಇನ್ಫ್ಯಾಕ್ಟ್ ಸುದರ್ಶನ್ ಸರ್ ಅಷ್ಟೇ, ಅವ್ರ ಮಾತಾಡಕ್ಕೆ ಭಯ ಆಗುತ್ತೆ. ಅವ್ನು ಬೇರೆ ಯಾರನ್ನಾದ್ರೂ ಬೈತಾ ಇರ್ತಾರೆ ಫೋನಲ್ಲಿ, ಅದು ನಾನು ಎದುರುಗಡೆ ಇದ್ದೀನಲ್ಲಪ್ಪ ಅಂತ ಅನ್ಸುತ್ತೆ. ಸೊ ಆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಬಿಟ್ರೆ ಅವನು ತುಂಬಾ ಫಾಸ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಹೇಳ್ದ. ಆಮೇಲೆ ಇನ್ನೊಂದು ಹೇಳ್ದ, ಎಲ್ಲಾ ಕಲ್ಸಿದ್ದು ಪ್ರಸಿದ್ಧ ಸರ್ ಅಂತ. ಅವ್ರ ತಂದೆ ನಾನು ವಾರ್ನ್ ಮಾಡ್ಬಿಡಿ, ಅವ್ನು ಸಿಗರೇಟ್ ಸೇರ್ತಾನೆ, ಬಟ್ ನಾನು ಸೇರಲ್ಲ ಸಿಗರೇಟು, ಅವನು ಕ್ಯಾರೆಕ್ಟರ್ ಸೇರ್ತಾನೆ, ಅದನ್ನ ಬೈಕೋಬೇಡಿ, ಅವನು ಏನು ಅಡಿಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಅಷ್ಟೊಂದು ಸಿಗರೇಟ್ ಸೇದುವಂತ ಕ್ಯಾರೆಕ್ಟರ್. ಸೊ ಇದು ಗಿಲ್ಲಿ ಸ್ಯಾಂಡಲ್ವುಡ್ಗೆ. ಈಗ ಆಲ್ರೆಡಿ ಟೀಸರ್ ನೋಡಿರೋರು ಅವರು ನಮ್ಮ ನಿಮ್ಗೆಲ್ಲ ಗೊತ್ತಿರ್ಬೇಕು, ದುನಿಯಾಲಿ ಲೂಸ್ ಮಾದ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ರು. ಈಗ ಶೋಭರಾಜ್ ಅವ್ರು ಬಾಯ್ ಬಿಟ್ಟು ಹೇಳಿದ್ರು, ಪ್ರಸಿದ್ಧ ಎಲ್ಲರೇ ಕರ್ಕೊಂಡ್ಬಂದ್ರಿ ನೀವು, ಅವ್ನು ನೋಡಕ್ ಒಳ್ಳೆ ಲೂಸ್ ಮಾದ ತರನೇ ಇದ್ದಾನೆ ಅಂತ. ನಾನು ಐ ಬಿ ವೆರಿ ಹ್ಯಾಪಿ ಅವ್ನಿಗೆ ಒಂದು ಒಳ್ಳೆ ಫ್ಯೂಚರ್ ಬಂದ್ರೆ. ಆಮೇಲೆ ನಾನು ನಮ್ಮ ಪ್ರೊಡ್ಯೂಸರ್ಗೆ ಏನ್ ಮಾತು ಕೊಟ್ಟಿದ್ದೆ ಅದನ್ನ ನನಗೆ ಸ್ಯಾಟಿಸ್ಫೈ ಆಗಿದೆ. ಅವನು ಖುಷಿಯಾಗಿದ್ದಾನೆ ಅನ್ಸುತ್ತೆ, ಪ್ರೊಡ್ಯೂಸರ್ಸ್ ಖುಷಿಯಾಗಿದ್ದಾರೆ ಅನ್ಸುತ್ತೆ ಅವನ ಕ್ಯಾರೆಕ್ಟರ್ ಅದರಿಂದ. ಸೊ ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಸ್ಪೆಷಲಿ ಪ್ರೆಸ್ ಅವರು ಅವನಿಗೆ ಆದಷ್ಟು. ಯಾಕಂದ್ರೆ ನಾನು ಪೋಸ್ಟರ್ ಗೀಸ್ಟರ್ಗೆಲ್ಲ ಏನು ಟೀಸರ್ ಬರೋವರೆಗೂ ಅವನ್ನೆಲ್ಲೂ ಫೋಟೋ ಹಾಕ್ಬಾರ್ದು, ಅವ್ನು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ಅಂತ. ಬಟ್ ಸಿನಿಮಾಲಿ ಇನ್ನೂ ತುಂಬಾ ಚೆನ್ನಾಗಿದೆ.
ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಆಟ ಆಡಿದ್ರು ನಾವು. ಅಂದರೆ ನಮಗೆ ಸರ್ಪ್ರೈಸ್ ಆಗೋದು. ನಾನು ಕಿಟ್ಟಿ ಎಷ್ಟೊಂದು ಸಲ ಏನು ಸರ್ ಇವನು ಬಿಟ್ಟರೆ ಇನ್ನೇನಾರು ಮಾಡ್ತಾನೆ ಅನ್ನೋ ರೇಂಜಿಗೆ ಮಾಡ್ತೀವಿ. ಬಟ್ ತುಂಬ ಹಾರ್ಡ್ ವರ್ಕರು, ತುಂಬ ಡೆಡಿಕೇಟೆಡು, ಸ್ವಲ್ಪ ಪರ್ಸನಾಲಿಟಿ ಆಗಬೇಕು, ದಪ್ಪ ಆಗಬೇಕು, ಎಲ್ಲ ಬೆಳೆಸ್ಕೊತಾರೆ, ಬಾಡಿ ಇದೆಲ್ಲ ಮಾಡ್ತಾನೆ. ಆಲ್ ದಿ ಬೆಸ್ಟ್ ಕ್ರಿಸ್ಗೆ. ನಾನು ಇನ್ನೂ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನಮ್ಮ ಸುದರ್ಶನ್ ಅವ್ರು ಮಾತಾಡಿದ್ಮೇಲೆ ತನಿಷಾ ಇದ್ದಾರೆ. ವಿ ಆರ್ ವೆರಿ ಪ್ರೌಡ್. ಈಗ ಶಿ ಈಸ್ ಅ ಪಾರ್ಟ್ ಆಫ್ ಅವರ್ ಮೂವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ತನಿಷಾ, ನೀವು ಕ್ಯಾರೆಕ್ಟರ್ನ ಸರ್ ಹೇಳ್ದಂಗೆ ಸರ್ ಹೇಳ್ತಾರಲ್ಲ ಮ್ಯಾಮ್, ಮೂವಿ ಮಾಡಬೇಕಂತ ಮೊದಲಿಂದ ಇತ್ತು, ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಆಮೇಲೆ ಪ್ರಸಿದ್ಧ ಸರ್ಗೆ ಸಿಕ್ಕಾಗ ಪ್ರಸಿದ್ಧ ಸರ್ ಜೊತೆ ನಾನು ಚಿನ್ನೊಂದು ಇದು ನಮ್ಮದು ಹೀರೋಯಿನ್ದು ಮೂವಿ ನೋಡೋಕೆ ಹೋಗಿದ್ವಿ, ಅಂದರೆ ಶೂಟಿಂಗ್ ನೋಡೋಕೆ ಹೋಗಿದ್ದೀವಿ. ವಿನಿತಾ ಮೇಡಮು, ನಾನು, ಕ್ರಿಸ್ ನೋಡೋಕೆ ಹೋದಾಗ ಇವ್ ನನ್ನ ಪಾಪ ಅಕ್ಕ ಮಾಡ್ತಾಳೆ ಮತ್ತು ಮೂವಿ ನಾನು ಒಂದು ಮಾಡ್ತೀನಿ ಅಂತ. ನೋಡಪ್ಪ ಪ್ರಸಿದ್ಧ ಸರ್ ಕೇಳು ಏನು ಅಂತಂದ್ರೆ ಅವರೊಂದು ನಾವು ಊಟ ಮಾಡಿ ಬರೋಷ್ಟಿಗೆ ಅವರು ಒಂದು ಶಾರ್ಟ್ ಕೊಟ್ಟರು. ಅದು ನೀಟಾಗಿ ಮಾಡಿಬಿಟ್ಟೆ ಒಂದೇ ಟೇಕಲ್ಲಿ. ಆಮೇಲೆ ಪ್ರಸಿದ್ಧ ಸರ್ ಅಂದರು, ಸರ್ ನಿಮ್ಮ ಮಗ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ, ಸ್ವಲ್ಪ ಇದು ಎನ್ಕರೇಜ್ ಮಾಡಬೇಕು. ಅವ್ರು ಟಿಕ್ಟಾಕ್ ಮಾಡ್ತಾಯಿದ್ದೆ, ನಾವು ಅವನೇ ಹೊಡಿತಾ ಇದ್ದೆ, ನಾನು ಅವಾಗೇ ಹೊಡಿತಾ ಇದ್ದೆ ನಾನು, ಇದೇನು ಟಿಕ್ಟಾಕ್ ಮಾಡ್ತೇನೆ ಹುಚ್ಚು ನಂಗೆ ಅಂತಂದು. ಸೊ ಆಮೇಲೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಅಣ್ಣ ತಮ್ಮರು. ಎಲ್ಲರೂ ಅವನಿಗೆ, ನಮ್ಮ ಅತ್ತಿಗೆದವರು ಎಲ್ಲ, ನಮ್ಮ ಬ್ರದರ್ಸು, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಅವನಿಗೆ ಸಪೋರ್ಟ್, ಫುಲ್ ಸಪೋರ್ಟ್. ಇದಕ್ಕೆ ಮೇಲಿಂದ ಹೀರೋಯಿನ್ ಜೊತೆ ಅಂತಂದರೆ ಅಕ್ಕಂತ ಅವನು ಫುಲ್ ಕ್ಲೋಸ್ ಆಗಿ ಅವ್ರ ಜೊತೆ ಅವಳೇ ಜಾಸ್ತಿ ಮೋಟಿವೇಟ್ ಮಾಡಿ ಕಲಿಸಿದ್ದು ಮಟ್ಟಿದ್ದು ಎಲ್ಲ. ಸೊ ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಪ್ರಸಿದ್ಧ ಸರ್ಗೆ ನಾನು ವಿನಿತಾ ಮೇಡಮು ಮಾತಾಡೋಕೆ ಹೋಗಿದ್ವಿ, ಏನು ಅಂತ, ಈ ಥರ ಒಂದು ಏನಾದರೂ ಮಾಡಮ್ಮು ಮಗನಿಗೆ ಅಂತ. ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಡ್ತೀನಿ ಬಿಡಿ, ನೋಡೋಣ ಮಾತಾಡೋಣ, ಒಂದೇ ಸರಿ ಹಾಂ ಅನ್ನೋದು ಬೇಡ ಅಂತಂದು ಸ್ವಲ್ಪ ಟೈಮ್ ತೊಗೊಂಡ್ರು ಡೈರೆಕ್ಟರ್ ಸರ್. ಟೈಮ್ ತೊಗೊಂಡು ಕರೆದ್ರು. ಒಂದ್ಸರಿ ಹೋದ್ವಿ, ನಾನು ನಮ್ಮ ಬ್ರದರ್ಸು ಎಲ್ಲ ಹೋಗಿ ಮಾತಾಡ್ತೀವಿ. ಅವಾಗ ಸ್ಕ್ರಿಪ್ಟ್ ಹೇಳಿದ್ರು, ಈ ಥರ ಇದೆ ಅಂತ. ನಾನಂತೆ ಏನು ಮಾಡ್ತೀರಾ ಗೊತ್ತಿಲ್ಲ, ಅವ್ನು ಮಿಂಚಬೇಕಷ್ಟೆ, ಏನು ಮಾಡ್ತೀರಿ ಗೊತ್ತಿಲ್ಲ. ಹೀರೋಯಿನು ನಮ್ಮ ಹುಡುಗಿ, ಇವನು ಲಡ್ಡು ಕ್ರಿಸ್ತು ನಮ್ಮ ಹುಡುಗ, ಅವರಿಬ್ಬರಿಗೆ ಏನು ಮಾಡ್ತೀರಿ ನಿಮ್ಮ ಕೈ ಕೊಡ್ತೀವಿ, ನೀವು ಒಳ್ಳೆ ಡೈರೆಕ್ಷನ್ ಮಾಡಿ ಮೂವಿ ಮಾಡಿ ಅಂತ ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದು ಕರೆತೋರ್ಸು. ನಮ್ಗೆ ಇಷ್ಟ ಆಯಿತು, ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್. ಅದರಲ್ಲಿ ನಾನು ನಂಬಿರಲಿಲ್ಲ ಇವಾಗ ಈ ಥರ ಆ್ಯಕ್ಟಿಂಗ್ ಮಾಡ್ತಾನಂತ. ಇವನ್ ನಾನು ಸರ್ಪ್ರೈಸ್ ಆದೆ, ಯಾವ ಥರ ಈ ಥರ ಮಾಡ್ತಾನಂತ. ಸೊ ಒಳ್ಳೆ ರೀತಿಯಿಂದ ಒಳ್ಳೆ ಮೂವಿ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಇದೆ, ಟೀಸರ್ ರಿಲೀಸ್ ಆಯಿತು. ದೇವ್ರದಯಿಂದ ಮೂವಿ ಮಾಡೋದು ತುಂಬ ಕಷ್ಟ ಆಯಿತು, ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಎಸ್, ಬೈ ಪ್ರೊಫೆಷನ್ ಐ ಆಮ್ ಎ ಲಾಯರ್. ಎಷ್ಟೋ ಕಷ್ಟ ಬಂತು, ಎಷ್ಟೋ ಕಷ್ಟಗಳದು ಮೂವಿ ಮಾಡೋಕ್ಕೆ. ಅಂದರೂ ಏನೇನೋ ಮಾಡಿ ಎಲ್ಲ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟು, ನಮ್ಮ ಡೈರೆಕ್ಟರ್ ಸರ್ ಸಪೋರ್ಟು, ಕಿಟಿ ಸರ್, ನಮ್ಮದು ವಿನೋದ್ ಮಾಸ್ಟರ್, ಪ್ರತಿಯೊಬ್ಬರು, ವೆಂಕಿ ಎಡಿಟರು, ನಮ್ಮದು ಗುಮ್ನಿ ವಿಜಯ್ ಮ್ಯೂಸಿಕ್ ಡೈರೆಕ್ಟರು, ನಮ್ಮದು ಪ್ರತಿ ಎಲ್ಲ ತನಿಷಾ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಕುಮಾರಣ್ಣ ಅಂದ್ರೆ ಬೇರೆನೇ ಅದ ಬಿಡಿ. ಬಟ್ ನಮ್ಮದು ಎಲ್ಲ ಸ್ಟಾಫು ದುಡ್ಡು ಕೊಡೋಕ್ಕೂ ಒಂದೊಂದು ಸರಿ ಲೇಟ್ ಆಗಿದ್ರು ಯಾರು ನನಗೆ ಫೋನ್ ಮಾಡಿ ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ. 2 ತಿಂಗಳು 3 ತಿಂಗಳಾದರೂ ನಾನು ದುಡ್ಡು ಕೊಟ್ಟಿಲ್ಲ ಶೂಟಿಂಗಲ್ಲಿ, ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸಣ್ಣ ಲಾಯರ್ ಸರ್. ಸೊ ಆಮೇಲೆ ಎಷ್ಟು ಕಷ್ಟ ಬಂದರೂ ಲಾಸ್ಟಿಗೆ ದೇವ್ರದಯಿಂದ ಒಳ್ಳೆ ರೀತಿಯಿಂದ ಮುಗೀತು. ಆಮೇಲೆ ಪ್ರಸಿದ್ಧ ಸರ್ ಎಲ್ಲ ಫುಲ್ ಸಪೋರ್ಟ್ ಮಾಡಿ ಮುಗಿತೆಲ್ಲ ಆಯ್ತು. ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಟೀಸರ್ ಲಾಂಚ್ ಆಯಿತು. ಸೊ ಅದರಲ್ಲಿ ನಾನು ತುಂಬ ಸಪೋರ್ಟ್ ಮಾಡಿದವರು ಎಷ್ಟೋ ಜನ ಇದ್ದಾರೆ, ಯಾರ್ಯಾರ ಹೆಸರು ಹೇಳೋಕ್ಕಂತಿಲ್ಲ. ಮಾರಲಿ, ಮೆಂಟಲಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇವಾಗ ನಾವು ಫೆಬ್ರವರಿಯಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ, ನೋಡಬೇಕು ಏನಾಗುತ್ತೆ ಏನಿಲ್ಲ. ಆ್ಯಕ್ಚುಲಿ ನಾವು 6 ತಿಂಗಳಿಂದಲೇ ರಿಲೀಸ್ ಮಾಡಬೇಕಾಗಿತ್ತು, ಸ್ವಲ್ಪ ತೊಂದರೆಯಿಂದ ಮಾಡೋಕ್ಕಾಗಿಲ್ಲ. ನನಗೂ ಹುಷಾರಿರಲಿಲ್ಲ, ಏನೋ ಆಯಿತು. ಇವಾಗ 1-2 ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತಿದೆ. ನಿಮ್ಮ ಆಶೀರ್ವಾದ ಬೇಕು. ಎಲ್ಲ ಮೀಡಿಯಾ ಪ್ರೆಸ್ಸವರೆಲ್ಲ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ. ಫಸ್ಟ್ ಮೂವಿ ಇದು ನಮ್ಮದು, ನನ್ನ ಮಗಂದಾಗಲಿ ನಂದಾಗಲಿ. ನಮ್ಮ ಫಸ್ಟ್ ಪ್ರೊಡಕ್ಷನ್ ಗ್ರೇಸ್ ಆರ್ ಪ್ರೊಡಕ್ಷನ್ ಅಂತ. ಗ್ರೇಸ್ ಅಂದರೆ ಮಮ್ಮಿ, ರಾಜ್ ಅಂದರೆ ಡ್ಯಾಡಿ, ಅವ್ರ ಹೆಸರು ಮೇಲೆ ಗ್ರೇಸ್ ಆರ್ ಪ್ರೊಡಕ್ಷನ್. ನಿಮ್ಮೆಲ್ಲ ಆಶೀರ್ವಾದ ಬೇಕು, ಕರ್ನಾಟಕ ಜನತೆ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್. ಸೊ ನಿರ್ದೇಶಕರು ಸಿನಿಮಾ ಬಗೀರ ಇರ್ಬೋದು, ನಮ್ಮ ಸಣ್ಣ ಹುಡುಕಿ ಬೈರುತಿರನಗಲ್ಲು, ಹಾಗೆ ಮ್ಯಾಕ್ಸ್,
ಚಿತ್ರಗಳು ಯಶಸ್ವಿಯಾಗಿದೆ. ಅದು ಬಹಳ ಸಂತೋಷ ನನಗೆ. ನಾನು ಆ ಇಡೀ ತಂಡಕ್ಕೆ ಆ ಎಫರ್ಟ್ಗೆ ಜನನ ಮತ್ತೆ ಥಿಯೇಟರ್ಗೆ ಕರ್ಕೊಂಡ್ಬಂದು ಬರುವಂತ ಒಂದು ಎಫರ್ಟ್ ಹಾಕಿ ಸಿನಿಮಾನ ಯಶಸ್ಸು ಕೊಟ್ಟು ನಮ್ಮಂತ ಅಂದ್ರೆ ಉಸಿರು ಕಟ್ಟಿ ನಿಂತಿದ್ದಂಥವ್ರಿಗೆ ಒಂದು ಎಲ್ಲೋ ಒಂದ್ ಕಡೆ ಆಯ್ತು ಸರ್. ನನಗೆ ಯಾವ ಸಿನಿಮಾ ಇಷ್ಟ ಆಯ್ತು, ನನಗೆ ಯಾವ್ದು ಇದಾಯ್ತು, ಯುವೈ ಉಪ್ಪಿ ಸರ್ ಅವರ ಸಿನಿಮಾ ಯಶಸ್ಸನ್ನ ಕಂಡಿದೆ. ಜನ ಓದ್ತಿರೋದು. ಹೌದು, ಕೃಷ್ಣ ಪ್ರಣಯ ಸಖಿ, ಈ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ಏನಕ್ಕಂದ್ರೆ ನಮಗೆ ಏನಪ್ಪ ಥಿಯೇಟರ್ಗೆ ಜನ ನಮ್ಮ ಕೈಲಿ ಆ ರೇಂಜ್ಗೆ ಕರ್ಕೊಂಬರಕ್ ಆಗ್ತಿಲ್ಲ. ಬಟ್ ನಾವೆಲ್ಲ ಇನ್ನ ಬಿಟ್ಬಿಡ್ಬೇಕಂತ ಅನ್ಕೊಂಡಿದ್ದ ವಿಷಯದ ಟೈಮಲ್ಲಿ ಎಲ್ಲ ಯಶಸ್ವಿ ಸಿನಿಮಾಗಳು ಬಂದಿದೆ. ಇಡೀ ನಮ್ಮ ಶೇರ್ ತಂಡದ ಪರವಾಗಿ ಆ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಆ ಎಫರ್ಟ್ಗೆ ನಾವು ಹೇಳ್ತೀವಿ. ಯಾಕಂದ್ರೆ ಎಲ್ಲ ಟೆಕ್ನಿಷಿಯನ್ಸ್, ಸೊ ನಾವು ಪಡುವಂಥ ಕಷ್ಟ ಅಥವಾ ಅವ್ರು ಪಡುವಂಥ ಕಷ್ಟನೇ ನಾವು ಪಟ್ಟಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವ್ರಿಗೆ ಹಾಗೂ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್. ಅಂತ ಸಿನಿಮಾಗಳನ್ನ ನೀವೆಲ್ಲ ಗೆಲ್ಸಿದ್ದೀರಾ, ನಿಮ್ಮ ಎಫರ್ಟ್ ಹಾಕಿ. ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ, ದೊಡ್ಡ ಸಿನಿಮಾ ಅಥವಾ ಚಿಕ್ಕ ಸಿನಿಮಾನೋ ಭೇದ ಭಾವ ಇಲ್ಲದೆ ನೀವೆಲ್ಲ ಆ ಸಿನಿಮಾಗಳನ್ನ ಗೆಲ್ಸಿದ್ದೀರಾ. ನಮಗೂ ಬಹಳ ಸಂತೋಷ. ಸಾಕಷ್ಟು ಪ್ರೋತ್ಸಾಹ ನಮಗೂ ನೀಡಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಪ್ರೀತಿ ಹೀಗೆ ಇರಲಿ ಎಲ್ಲ ಸಿನಿಮಾಗಳ ಮೇಲೆ, ನಮ್ಮಂತ ಹೊಸಬರ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾವ್ದಕ್ಕೆ ಸರ್? ಯಾವ್ದಕ್ಕೆ? ಇಲ್ಲ, ನಾವು ಏಪ್ರಿಲ್ ಅಲ್ಲಿ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಭರ್ಜರಿ ಗಂಡು. ಓ, ನೀವು ರತ್ನಮಂಜರಿ ಅದ್ರ ಮಧ್ಯೆ ನೀವು ಬಂದಿಲ್ಲ, ನೀವು ಮಿಸ್. ನಮಗೆ ನಿಮಗೆ ಗ್ಯಾಪ್ ಅಷ್ಟೇ. ಅವರಿಗೆ ಭರ್ಜರಿ ಗಂಡು ಏಪ್ರಿಲ್ 5ಕ್ಕೆ ರಿಲೀಸ್ ಆಯ್ತು. ಈಗ ಶೇರಿಗೆ ಬಂದ್ರೆ ಮೊದಲನಾಗಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಬಹಳ ಧನ್ಯವಾದ. ಯಾಕಂದ್ರೆ ಇವತ್ತು ಟೀಸರ್ ನೋಡಿದ ತಕ್ಷಣ ಫಸ್ಟ್ ವಾವ್, ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದ್ದೂರಿಯಾಗಿ ಮಾಡಿದ್ದೀರಾ, ಈ ವಿಷಯ ಎಲ್ಲ ಹೇಳಿದ್ರೆ ಇದೆಲ್ಲ ಯಾವುದು ನನ್ನ ಒಬ್ಬಂದು ಎಫರ್ಟ್ ಅಂತ ಖಂಡಿತ ಇರಲ್ಲ. ಮೊದಲನೇದಾಗಿ ನಾನು ಸುದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ನಂಬಿ ಅದೇನ್ ಮಾಡ್ತೀರಾ ಮಾಡಿ, ನೀವು ಒಳ್ಳೆ ಸಿನಿಮಾ ಮಾಡ್ಕೊಡಿ ಅಂತ ಹೇಳುದು. ಆಕ್ಚುಲಿ ನಿಮ್ಗೆ ಒಬ್ಬರೇ ಕಾಣಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ಉತ್ತರ ಕೊಡ್ಬೇಕಾಗಿತ್ತು. ಅವ್ರು 4 ಜನ ಅಣ್ಣ ತಮ್ಮಂದ್ರು, ಸ್ವಲ್ಪ ಅವ್ರು ಇಲ್ಲೇ ಇದ್ದಾರೆ. ಪಿಂಟು ಸರ್ ಇದ್ದಾರೆ, ಪಿಂಟು ಅವ್ರು ಬಂದಿದ್ದಾರೆ. ಅವರು ಬಹಳ ಸೈಲೆಂಟು ಬಟ್ ಬಹಳ ಕ್ಯಾಲ್ಕುಲೇಟೆಡ್ ವ್ಯಕ್ತಿ ಅವರು. ಅವರು ಒಂದು ಹಂತದಲ್ಲಿ ಹೇಳಿದ್ರು, ಪ್ರಸಿದ್ಧ ಸರ್ಗೆ ದುಡ್ಡು ಕಾಸಿನ ಬಗ್ಗೆ ಯಾವ ಬಗ್ಗೆನೂ ಟೆನ್ಷನ್ ಕೊಡ್ಬೇಡಿ, ಅವ್ರು ಸಿನಿಮಾ ಮಾತ್ರ ಮಾಡಲಿ, ಏನೇ ಇದೆಯೋ ನಾವು ನೋಡ್ಕೊಳ್ಳೋಣ ಅಂತ. ಸೊ ಆ ಥರ ತುಂಬಾ ಸಪೋರ್ಟ್ ಆಯ್ತು ಇಡೀ ಫ್ಯಾಮಿಲಿಯಿಂದ. ಅಮ್ಮ ಅಂತೂ ನನಗೆ 4 ಜನ ಮಕ್ಕಳಲ್ಲ, ನೀವು 5ನೇವರು ಅಂತ ಹೇಳಿ, ನಮ್ಮ ಮನೆ ಮಗ ನೀವು ಅಂತ ಹೇಳಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬರೋದು ಸಣ್ಣ ವಿಷಯ ಅಲ್ಲ. ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ನಾನು ಶಕ್ತಿ ಮೇಲೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೆಲ್ಲ ದೇವರಿಗೆ ಬಿಟ್ಟಿದ್ದು, ಕನ್ನಡ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಸಿನಿಮಾ ಶೇರ್ ಸಿನಿಮಾ ನಾನು ಆಕ್ಚುಲಿ ಒಂದು ಈ ಕ್ಯಾರೆಕ್ಟರ್ನ ಇಟ್ಕೊಂಡು ಕಿರಣ್ ರಾಜು ಭರ್ಜರಿ ಗಂಟೆ ಮಾಡುವಾಗ ಆ ಕ್ಯಾರೆಕ್ಟರ್ನ ನನಗೆ ಭರ್ಜರಿ ಗಂಟಲ್ಲಿ ಅನೇಕ ವಿಷಯಗಳಿಗೆ ನಾನು ಇನ್ನೂ ಆ ಕ್ಯಾರೆಕ್ಟರ್ ಜೊತೆ ಅಂದ್ರೆ ನನಗೆ ಹೇಗೆ ಬೇಕೋ ಹಾಗೆ ಆಟ ಆಡುವಂತ ಒಂದು ಪ್ರಿವಿಲೇಜ್ ನನಗೆ ಇರಲಿಲ್ಲ. ಸೊ ಅದನ್ನೂ ಬಿಲ್ಡ್ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಮಾಡಿಕೊಂಡು ನಾನು ಕಿರಣ್ ರಾಜು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಶೇರ್ ಅಂತ ಒಂದು ಲೋಕಲ್ ತರ ಮಾಡಬೇಕು ಅಂತ ಶೇರ್ ಕತೆ ಶುರುವಾಗಿದ್ದು. ಇದರಲ್ಲಿ ನನಗೆ ಅದೇ ಒಂದು ಮೆಸೇಜ್ ಕೊಡೋದು ಆ ಥರದಲ್ಲಿ ನನಗೆ ನಂಬಿಕೆ ಇಲ್ಲ. ನನ್ನ ಸಿನಿಮಾ ಅನ್ನೋದು ಒಂದು ಪಕ್ಕ ಎಂಟರ್ಟೈನ್ಮೆಂಟ್. 2 ಗಂಟೆ ಅಥವಾ 2.25 ಗಂಟೆ ಕೂತ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಸಿನಿಮಾ. ಪಕ್ಕ ಕಮರ್ಷಿಯಲ್ ಸಿನಿಮಾ ನಾನು ಮಾಡಬೇಕು ಅಂತ ಮಾಡಿದ್ದು. ಇದು ಒಂದು ಮಾರ್ಕೆಟಲ್ಲಿ ನಡೆಯುವಂಥ ಕತೆ. ಅಂದರೆ ಅನಾಥ ಮಕ್ಕಳೆಲ್ಲ ಸೇರಿ ಒಂದು ಮಾರ್ಕೆಟಲ್ಲಿ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಆಗುವಂಥ ಒಂದು ಕತೆ ಈ ಶೇರ್ ಸಿನಿಮಾ. ಈಗ ಪೋಸ್ಟ್ ಪ್ರೊಡಕ್ಷನ್ ಆಗ್ತಿದೆ. ಅಂದ್ರೆ ಎಲ್ಲ ಅನ್ಕೊಂಡಾಗ 2 ತಿಂಗಳಲ್ಲಿ ಸಿನಿಮಾ ಆಗ್ಬೇಕು. ಇಲ್ಲ ಅಂದ್ರೆ ಒಂದು 15 ದಿವಸ ಆ ಕಡೆ ಈ ಕಡೆ ಆಗುತ್ತೆ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬೇಕು. ಆ ಹಂತದಲ್ಲಿ ಹೀರೋನ ಮತ್ತೆ ನಮ್ಮ ಸಿಂಧೆ ಸಾಹೇಬರು ಬರ್ತೀನಿ ಅಂತ ಇರ್ತೀವತ್ತು, ಅವ್ರಿಬ್ಬರನ್ನ ತಗೊಂಡೆ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ. ಅವ್ರು ಬರ್ತಾರಂತೆ. ಹೀರೋಗೆ ನಾವು ಹೇಳಿದ್ವಿ. ಈಗ ಆಕ್ಚುಲಿ ನಾನು ಈ ಒಂದು ವಿಷಯ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದ್ರು. ಮುಂಚೆ ಅಥವಾ ಈಗಲೂ ನೀವು ದೊಡ್ಡ ನಟರನ್ನೆಲ್ಲ ನೋಡಿದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡುವಾಗ ನಮ್ಮದು ಬನ್ನಿ ಸರ್ ಮಾಡೋಣ, ಮಾಡೋಣ ಬಿಡಿ ಸರ್ ಅಂತಾರೆ. ಅದು ಹೋಗ್ತಾ ನೀವು ಮಾಡಿ ಸರ್, ನೀವು ನೋಡಿ ಸರ್ ಅಂತ ಬರುತ್ತೆ. ಸೊ ಇದು ಆಗಬಾರ್ದು. ನಾನು ಈ ಮೂಲಕ ಈ ಹೊಸ ನಟರಿಗೆ ಅಥವಾ ಈಗ ಬೆಳೀತಾ ನಟರಿಗೆ ಒಂದು ಮೆಸೇಜ್ ಹೇಳೋಕ್ಕೆ ಬರ್ತೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಹೊಸ, ಈಗ ಹಿಂದೆ ಸಿನಿಮಾ ಮಾಡೋದಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ,
ಅಣ್ಣವ್ರ ಹೆಸರು ತೆಗೆಯುವಷ್ಟು ದೊಡ್ಡವರಲ್ಲ, ಆದರೂ ಹೇಳ್ತೇನೆ ಆಗಿನ ಕಾಲದಲ್ಲಿ ನಾವು ಅವರ ವಿಡಿಯೋಗಳು ಅದು ಇದು ನೋಡಿದಾಗ ನಿರ್ಮಾಪಕರ ಅನ್ನದಾತ ಅಂತ ಕರೆದಿದ್ದಾರೆ, ಪ್ರೇಕ್ಷಕರನ್ನ ದೊಡ್ಡವರು ದೇವರು ಅಂತ ಕರೆದಿದ್ದಾರೆ. ಈ ಹಂತದಲ್ಲಿ ನಿರ್ಮಾಪಕರು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಎಷ್ಟು ಪೇನ್ಸ್ ಇರುತ್ತೆ ಅನ್ನೋದು ಅವರಿಗಿಂತ ಮೊದಲು ನನಗೆ ಗೊತ್ತು. ಯಾಕಂದ್ರೆ ಭರ್ಜರಿ ಗಂಟೆಗೆ ನಾನು ಆ ಕಷ್ಟಗಳನ್ನೆಲ್ಲ ಪಟ್ಟು ಬಂದಿದ್ದವರು. ಸೊ ನಿರ್ಮಾಪಕರು ಅಷ್ಟು ಅವರು ಯಾವ ನಟರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಯಾರು ಬೇಕೋ ಅವ್ರು ಹಾಕೊಳ್ಳಿ, ಯಾರು ಬೇಕು ಇಂಥವ್ರು ಬೇಕಾ, ಓಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೇಕಾ, ಕ್ಯಾಮ್ರಾಮನ್ ಇರ್ಬೇಕಾ, ಈ ಥರದ್ದು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ನಾನು ಆಕ್ಷನ್ಗೂ ಅಷ್ಟೇ ಇಲ್ಲ, ಹಿಂಗೆ ಮಾಡ್ಬೇಕು, ಆಕ್ಷನ್ 2 ಸಾಂಗ್ ಫಾರಿನಲ್ಲಿ ಮಾಡೋಣ ಅಂತ ಹೇಳಿದ್ರೆ ಸಿನಿಮಾ ಪ್ಲೇಸ್ ಆಗುತ್ತೆ ಅಂತ ಅದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹಿಂಗಿರುವಾಗ ನಾವು ಒಂಚೂರಾದರೂ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿ ಒಂಚೂರು ಕಾಂಪ್ರಮೈಸ್ ಆಗಬೇಕು. ಆ್ಯಕ್ಚುಲಿ 1 ತಿಂಗಳ ಮುಂಚೆನೇ ಹೇಳಿದ್ವಿ ಡೇಟ್ಸ್ ಎಲ್ಲ. ನಮಗೆ ಲಾಸ್ಟ್ 2 ವೀಕ್ಸ್ ಅಲ್ಲೇ ಇಲ್ಲ ನಾನು ಹೊರಗಡೆ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ. ನೋಡಿ ಇದು ನಿಮ್ಮ ಸಿನಿಮಾ ಅಲ್ವಾ, ನಿಮಗೆ ಬೇಕಂತ ಇಲ್ಲ ನಾನು ಬರೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ವಿ. ಸರಿ, ಯಾಕಂದರೆ ಎಲ್ಲರೂ ನಾವು ಇವರು ಫ್ಯಾಮಿಲಿ ಎಲ್ಲ ಕಡೆಯಿಂದ ಹೊರಗಡೆಯಿಂದ ಬರೋ ಪ್ಲ್ಯಾನ್ ಅವ್ರು ಆಲ್ರೆಡಿ ಮಾಡ್ಕೊಂಡಿದ್ರಿಂದ ನಾನು ಯಾವುದನ್ನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಮಾಡ್ತಾ ಇದ್ದಂಥ ಕಾಲ ಇದೆ. ಇವತ್ತು ಅಂಥ ಸಿನಿಮಾಗಳೇ ಗೆದ್ದಿರೋದು. ಈ ಹೊಸಬರು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ನನಗೆ ಈ ಸಿನಿಮಾದಲ್ಲಿ ಒಂದು ವರ್ಡ್ ನಾನು ಕೇಳ್ಪಟ್ಟೆ, ನಾನು ಬರೀ ಸರ್ವಿಸ್ ಪ್ರೊವೈಡರ್ ಅಷ್ಟೇ, ನಿರ್ಮಾಪಕರು ನನಗೆ ದುಡ್ಡು ಕೊಡ್ತಾರೆ, ನಾನು ಸರ್ವಿಸ್ ಕೊಡ್ತಿದ್ದೆ. ಈ ವಿಷಯ ಈ ವರ್ಡ್ನ ನಾನು ಇವತ್ತೇ ಫಸ್ಟ್ ಕೇಳಿದ್ದೆ ಇಂಡಸ್ಟ್ರಿಯಲ್ಲಿ, ಸರ್ವಿಸ್ ಪ್ರೊವೈಡರ್ ಅಂತ. ನಾನು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತೀನಿ, ಅಲ್ಲಿ ಗೊತ್ತು ಅಲ್ಲಿ ಸರ್ವಿಸ್ ಪ್ರೊವೈಡರ್ನ ಯಾವ ಥರ ನೋಡ್ಕೋತಾರೆ, ಏನು ಮಾಡ್ತಾರೆ ಅಂತ ಅದು ಗೊತ್ತಿದೆ. ಬಟ್ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಕೇಳಿದೆ, ಅದು ತುಂಬ ದೊಡ್ಡ ತಪ್ಪು. ಹಂಗೆಲ್ಲ ಮಾಡ್ಬೋದು. ನಾನು ಈ ಮೂಲಕ ಎಲ್ಲ ಹೊಸ ಹುಡುಗರಿಗೆ ಹೇಳ್ತೀನಿ, ನೀವು ಇದು ನಿಮ್ಮ ಹಬ್ಬ ಥರ ಆಚರಣೆ ಮಾಡ್ಕೋಬೇಕು. ಏನೇ ಇರಲಿ ಮನಸ್ತಾಪಗಳು, ಸಿನಿಮಾ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು, ಇವೆಲ್ಲ ಗೊತ್ತಿರೋದು, ಎಲ್ಲವೂ ಗೊತ್ತಿರೋದೆ. ಸಿನಿಮಾನ ಒಂದು 6 to 7 ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ದೊಡ್ಡ ಸಿನಿಮಾ, ದೊಡ್ಡ ಹಣ ವ್ಯವಸ್ಥೆ ಮಾಡುವಾಗ ಸಣ್ಣ ಪಟ್ಟದ್ದು ಹಾಗೆ ಆಗುತ್ತೆ. ನಾನು ಏನೇ ಮನಸ್ತಾಪ ಇರಲಿ, ನಾವು ಅವರು ಎಷ್ಟೊಂದು ಹೇಳಿದಲ್ಲ ಫೋನಲ್ಲಿ ಅವ್ರು ಯಾರಿಗೋ ಬೈತಾರೆ, ನನಗೆ ಬೈದಂಗೆ ಇರ್ತಾ ಇತ್ತು. ಬಟ್ ಆ ಥರದ್ದೆಲ್ಲ ಆಗಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ಅವ್ರು ಅದನ್ನೇ ಹೇಳಿದ್ರು, ಏನು ಸರ್ ಹೀರೋ ಬರ್ತಿಲ್ಲ, ಏನು ಪೋಸ್ಟ್ಪೋನ್ ಗಿಸ್ಟ್ಪೋನ್. ನಾನು ಹೇಳಿದೆ ಪೋಸ್ಟ್ಪೋನ್ ಮಾಡೋದು ಏನು ಬೇಡ, ಯಾವ್ಯಾವ ಟೈಮ್ಗೆ ಏನಾಗಬೇಕು ಅದಾದ್ರೇ ಒಳ್ಳೆಯದಾಗತ್ತೆ ಅಂತ. ಡಬ್ಬಿಂಗ್ ಎಲ್ಲ ಮಾಡಿದ್ದಾರೆ ಸಿನಿಮಾಗೆ ಏನು ತೊಂದರೆ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಏನು ಡಬ್ಬಿಂಗ್ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಈ ಇದಕ್ಕೆ ಮಾತ್ರ ಟೀಸರ್ ಮಾತ್ರ ನಮಗೆ ಆಮೇಲೆ ಪ್ರೊಡ್ಯೂಸರ್ಗೆ ಏನೋ ಬೇರೆ ಸಜೆಷನ್ ಮಾಡೋಕ್ಕೋದು, ಅಂದರೆ ಇದು ಪ್ರೆಸ್ ಮೀಟ್ ಮಾಡೋದು ಬೇಡ ಅಥವಾ ಮುಂದಕ್ಕೆ ಮಾಡ್ಕೊಳ್ಳೋಣ ಆ ಥರದ್ದೆಲ್ಲ. ಸೊ ನಾನು ಹೇಳೋದಿಷ್ಟೇ, ಈಗ ಪ್ರೊಡ್ಯೂಸರ್ ಖರ್ಚು ಮಾಡಿ ಮಾಡುವಾಗ ಅಥವಾ ಅವ್ರಿಗೆ ಏನು ಅನ್ಸುತ್ತೆ ಅವ್ರಿಗೂ ಪ್ರಿವಿಲೇಜ್ ಇರುತ್ತೆ, ಅವ್ರಿಗೂ ಮನಸ್ಸಲ್ಲಿ ಒಂದು ಇದಿರುತ್ತೆ. ಈಗ ನನ್ನ ಮಗನ ನಾನು ಬೆಳೀತಾರೆ ಮೇಲೆ ನೋಡಿ ಅವ್ನು ಮಿಂಚೋದು ನೋಡ್ಬೇಕು ಅಂತ ಆಸೆ ಇದ್ದಾಗ ಅಷ್ಟೆಲ್ಲ ಖರ್ಚು ಮಾಡುವಾಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಒಂದು ಚೇಂಜಸ್ ಮಾಡ್ಕೊಳ್ಳೋ ಒಂದು ಪ್ರಿವಿಲೇಜ್ ಇರುತ್ತೆ. ಯಾಕಂದ್ರೆ ಮೊನ್ನೆ ನಾವು ಫೋನ್ ಮಾಡಿ ನೀವು ಟೀಸರ್ಗೆ ಬರಬೇಕು ಅಂತ ಹೇಳಿದ್ದಲ್ಲ, 1 ತಿಂಗಳ ಮುಂಚೆನೆ ನಾನು ಸುರೇಶನ್ ಸರ್ಗೆ ಹೇಳಿದ್ದೆ, ಫಸ್ಟು ಹೀರೋನ ಕೇಳಿ ನೋಡಿ ಮಾತಾಡಿ, ಆಮೇಲೆ ಯಾರು ಟೆಕ್ನಿಷಿಯನ್ಸ್ ಇದ್ದಾರೆ, ಯಾಕಂದ್ರೆ ಒಂದು ಗ್ಯಾಪ್ ಆಗಿತ್ತು, ಅದರಿಂದ ಎಲ್ಲ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ನಾನು DOP ಅವ್ರನ್ನೂ ಕೇಳಿ ಅಂತ ಹೇಳಿದೆ, ಫೈಟ್ ಮಾಸ್ಟರ್ನ ಕೇಳಿ ಅಂತ ಹೇಳಿದೆ, ಎಲ್ಲ ಅವ್ರವ್ರು ಬ್ಯುಸಿ ಇರೋವಾಗ ನಾನು ಮೇನ್ ಯಾರ್ಯಾರು ಇದ್ದಾರೋ ಅವ್ರನ್ನ ಕೇಳಿ ಡೇಟ್ ಮಾಡಿ ಅಂತ ಹೇಳಿದೆ. ಸೊ ಡೇಟ್ ಫಿಕ್ಸ್ ಆದಮೇಲೆ ಒಂದು ಲಾಸ್ಟ್ ವೀಕಲ್ಲಿ ಅವರು ಬರಲ್ಲ ಅಂತ ಆಯಿತು. ಓಕೆ ನೋಡೋಣ ಏನಾಗುತ್ತೋ. ಯಾವುದಕ್ಕೆ ಅಲ್ಲ ಬರ್ತಾರೆ ಅವರು, ಈ ವೀಕ್ ಆದ್ಮೇಲೆ ಬರ್ತಾರೆ. ನಾನು ಹೇಳೋ ಸರ್ ನಮಗೇನು ನೋವು ಅಂದರೆ ನಾನು 1 ತಿಂಗಳ ಮುಂಚೆ ಇತ್ತಲ್ವಾ, ಸೊ ಅದು ಓಕೆ ಯಾವುದೋ ಸಿನಿಮಾ ಶೂಟಿಂಗ್ ನಮಗೆ ದೊಡ್ಡ ನಟರು ಹೊರಗಡೆ ಶೂಟಿಂಗ್ ಎಲ್ಲ ಹೋಗಿರ್ತಾರೆ, ಅನಿವಾರ್ಯ ಕಾರಣದಲ್ಲಿ ಬರೋಕ್ಕಾಗಲ್ಲ. ಇದು ಟ್ರೈನಿಂಗ್ ಅನ್ನೋದು ನಾನು ಹೇಳೋದು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದಾಗಿತ್ತು ಅಷ್ಟೇ, ವೆರಿ ಸಿಂಪಲ್ ಅಷ್ಟೇ. ಆಮೇಲೆ ಸಾಕಷ್ಟು ಎಫರ್ಟ್ ಹಾಕಿದ್ವಿ ಸರ್ ನಾವು ಸಿನಿಮಾ. ನಾನು ಬೇರೆ ಸಿನಿಮಾಗಳನ್ನ ಕಂಪೇರ್ ಮಾಡಲ್ಲ, ನಮ್ಮ ಸಿನಿಮಾಗೆ ಅದು ನನಗೂ ಕಿಟಿಗೆ ಗೊತ್ತು. ನಾನು ಅವ್ರ ಕಾಸ್ಟ್ಯೂಮಿಂದ ಹಿಡಿದು ನಾನು ಯೂಶಲಿ ನನಗೆ ತುಂಬ ಮಹದಾಸೆ ಇದ್ದಿದ್ದು ಅಪ್ಪು ಸರ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಂತ. ಸೊ ಆ ಕ್ಯಾರೆಕ್ಟರ್ ನಾನು ನೋಡುವಾಗ ಬೇರೆ ಯಾವ ಕ್ಯಾರೆಕ್ಟರ್ ನನ್ನ ಕಥೆಯಲ್ಲಿ ಬಂದರೆ ಹಂಗೆ ನೋಡ್ತಾ ಇರ್ತೀನಿ ನಾನು. ಅವ್ರ ಹಾಕೋ ಕಾಸ್ಟ್ಯೂಮ್ ಇರ್ಬೋದು, ಫೈಟ್ಸ್ ಇರ್ಬೋದು, ನಿಮಗೆ ಗೊತ್ತಿಲ್ಲ ನಾನು ಕೇಳಿ ಕಿರಣ್ ಯಾವತ್ತಾದ್ರು ನನ್ನ ಮೋಸ್ಟ್ಲಿ ನಾನು ಇನ್ನೂ ವೀಡಿಯೋಸಲ್ಲಿ ಇದೆ, ಒಂದು 50 ರಿಂದ 60 ವೀಡಿಯೋಸ್ ಕಳಿಸಿದ್ದೀನಿ ನಾನು. ಈ ಥರ ನೀವು ಆ್ಯಕ್ಷನ್ ಮಾಡಿ ಅಪ್ಪು ಸರ್ ಬಿಟ್ಟರೆ ನೀವು ಇಂಡಸ್ಟ್ರಿಗೆ ಒಂದು ಅಸೆಕ್ಟ್ ಆಗೋಕ್ಕೆ ಈ ಥರ ಎಫರ್ಟ್ ಎಲ್ಲ ಇರಬೇಕು ಅಂತ ಸಾಕಷ್ಟು ವೀಡಿಯೋಗಳನ್ನ ನಾನು ಕಳಿಸ್ತಿದ್ದೆ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಂದರೆ ನಾವು ಅಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡುವ. ಇವಾಗ ನನಗೂ ಆ್ಯಕ್ಚುಲಿ ಇಯರ್ ಎಂಟು ನಾನು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಎಲ್ಲರೂ ಆ ಮೂಡಲ್ಲೇ ಇರ್ತಾರೆ. ಸೊ ನಮಗೆ ಸಿನಿಮಾ ಮುಖ್ಯ ಅಂತ ನಾವು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಸಿನಿಮಾನ ಮುಂದೆ ತರಬೇಕು ಅಂತ ಮಾಡಿದ್ವಿ. ಸೊ ಆ ಎಫರ್ಟ್ ಎಲ್ಲರಿಗೂ ಇರಬೇಕು ಅಂತ ನಾನು ಇವಾಗ ಕಿರಣ್ ರಾಜ್ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ನಾನು ಎಲ್ಲ ಹೊಸ ಹುಡುಗರಿಗೆ ಹೇಳ್ತೀನಿ. ಇವತ್ತು ಅವ್ರು ಏನಂದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಸ್ಪಾರ್ಕ್ ಬಂದ್ಬಿಟ್ರೆ ನಾವು ಇಂಡಸ್ಟ್ರಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಒಂದು ಬರುತ್ತೆ, ಅದೆಲ್ಲ ಬಿಟ್ಬಿಡಿ.
ದಯವಿಟ್ಟು ಒಂದು ಕುಟುಂಬ ಅಥವಾ ನಮ್ಮ ಕುಟುಂಬ ಫ್ಯಾಮಿಲಿಗೆ ಈಗ ಒಬ್ಬರಿಗೆ ಏನಾದ್ರು ತಂದದ್ದು ಎಲ್ಲರೂ ಹೇಗೆ ಕೈ ಜೋಡಿಸ್ತಾರೋ ಆ ಥರ ಸಿನಿಮಾಗೂ ಅದೇ ಮಾಡಬೇಕು ಅನ್ನೋದು. ಯಾಕಂದರೆ ಸರ್ ಇವಾಗ ನನಗೆ ನೆಕ್ಸ್ಟ್ ಯಾರಾದ್ರೂ ಪ್ರೊಡ್ಯೂಸರ್ ಅಂತ ಕ್ವಶನ್ ಬರುತ್ತೆ. ನಾನು ಯಾರಾದ್ರೂ ಸಜೆಸ್ಟ್ ಮಾಡಿದಾಗ ಹೀರೋಗಳನ್ನ ಈ ಕ್ವಶನ್ಸ್ ಎಲ್ಲ ಖಂಡಿತ ಬರುತ್ತೆ. ಈಗ ಆಲ್ರೆಡಿ ನಮಗೆ ಸಿನಿಮಾಗೆ ತುಂಬ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದು ಕುಮಾರ್ ಇರೋಲ್ಲ, ನಾಟಕ ಕುಮಾರ್ ಅವರೇ 4-5 ಸಲ ಕೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದ ಹೀರೋ ಟೀಸರ್ಗೆ ಬರ್ತಾ ಇಲ್ಲ, ಯಾಕೆ ಏನು ಇದು ಆಗ್ಬಾರ್ದು ಅಂತ ಹುಡುಗ ಸೆಲೆಕ್ಟ್ ಆಗಿಲ್ಲ ಬರೀ ಫೋನಲ್ಲಿ ನೋಡಿ. ಸೊ ಯಾರಿಗೆ ದೃಢ ಇರುತ್ತೆ ನಮಗೇನು ಟ್ಯಾಲೆಂಟ್ನ ಎಲ್ಲೂ ಅದಕ್ಕೆ ಹೋಗ್ಬೇಕು ಅಥವಾ ತುಳಿದಾಕ್ಬೇಕು ಮಾಡಬೇಕು ಅನ್ನೋದೆಲ್ಲ ನಮಗಿಲ್ಲ. ಇದಕ್ಕೆ ನಾನೇ ಸೊ ನಾನು ಯಾವತ್ತೂ ಕಿರಣ್ ರಾಜ್ ನಾನು ಕರ್ಕೊಂಡು ಬಂದೆ. ನಾನು ಮಾಡೋದು ಅದಕ್ಕೆ ಮುಂಚೆ ಭರ್ಜರಿ ಗಂಡು ಮುಂಚೆನೂ 1-2 ಸಿನಿಮಾ ಮಾಡಿದ್ರು. ಬಟ್ ಹೌದು ಭರ್ಜರಿ ಗಂಡು ಆದ್ಮೇಲೆ ಎಲ್ಲರೂ ಹೇಳ್ತಾರೆ ಅದಾದ್ಮೇಲೆ ಅವರಿಗೆ ಒಳ್ಳೆ ಆಫರ್ಸ್ ಬಂದಿತ್ತು ಅಂತ. ಅದು ಸಂತೋಷ. ಈಗಲೂ ಅಷ್ಟೇ ಇನ್ನು ಮುಂದೆ ಒಳ್ಳೆ ನಾನು ಹೇಳ್ತಾ ಇದ್ದೀನಿ ಅವ್ರು ಬ್ಯುಸಿ ಆಗಿ ನಾನೇ ಯಾವತ್ತಾದ್ರು ಅವ್ರಿಗೆ ಡೇಟ್ಸ್ ಕೇಳಿದ್ರೆ ನನಗೆ ಡೇಟ್ಸ್ ಕೊಡದೇ ಇರೋ ಸ್ಟೇಜಲ್ಲಿ ಅವ್ರು ಇರಲಿ ಅಂತ ನಾನು ಆಶಿಸ್ತೀನಿ. 35-40 ವರ್ಷ ಆಗಿದೆ. 40 years I have not seen a cinema. ಬಟ್ ಶಿವಾಜಿ ಅನ್ನೋ ಒಂದು ಸಿನಿಮಾ ಇತ್ತು, ನೋಡಲೇಬೇಕು. ರಜನಿ ಕೇಳಿದ ಅಂತ ನಾನು ಶಿವಾಜಿಗೆ ನೋಡಿದೆ. ಅದಾದ್ಮೇಲೆ ನಮ್ಮ ಕಾಲೇಜ್ ಸಿನಿಮಾ ನನಗೆ 75 ವರ್ಷ. ನಮ್ಮ ಕಾಲೇಜ್ ಸಿನಿಮಾ ಅಂದರೆ ಸುಮಾರು ಒಂದು 60-65 ವರ್ಷದ ಹಿಂದಿನ ಮಾತು. ನಾನು ಸಿನಿಮಾ ಕತ್ ನೋಡಿದ್ದು ಯಾವ ಸಿನಿಮಾ ಸರ್ ಅದು? ಸಿನಿಮಾ ಥಿಯೇಟರ್ನಲ್ಲಿ. ಯಾವ ಸಿನಿಮಾ ಕದ್ದು ನೋಡಿದ್ದು ಸರ್ ನೀವು? ನನ್ನ ಸಿನಿಮಾ ಕಲ್ಯಾಣ್ ಕುಮಾರ್ ಮತ್ತು ಬಿ ಸರೋಜಾದೇವಿ ಈಸ್ಟ್ ವೆಸ್ಟ್ ಕಲರ್ ಸಿನಿಮಾ. ಅಮರ ಶಿಲ್ಪಿ ಧರ್ಮಾಚಾರ್ಯ ಅಂತ ಹೇಳಿ ಆಯ್ತಾ. ಆಮೇಲೆ ವಿಜಯಲಕ್ಷ್ಮಿ ಥಿಯೇಟರ್ನಲ್ಲಿ ಜೇಮ್ಸ್ ಬಾಂಡ್ 007 ಅಣ್ಣ ಅವ್ರದ್ದಲ್ಲ ಅದು. ನಮ್ಮ ಸಿನಿಮಾಗಳಲ್ಲೆಲ್ಲ ಕಲ್ಯಾಣ್ ಕುಮಾರು, ಆಮೇಲೆ ರಾಜ್ಕುಮಾರ್ ಸಾಹೇಬರು, ಆಮೇಲೆ ಉದಯ್ ಕುಮಾರು, ವಿಷ್ಣು, ಅಂಬರೀಷ, ನಾವೆಲ್ಲ ನಮ್ಮ ಸಮಕಾಲೀನರು. ಆ ಕಾಲದ ಸಿನಿಮಾಗೂ ಈ ಕಾಲದ ಸಿನಿಮಾಗೂ ಏನಮ್ಮ ಹೀರೋಯಿನ್ ಬಹಳ ವ್ಯತ್ಯಾಸ ಇದೆ. ನಾನು ಇವತ್ತು ಯಾಕೆ ಬಂದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಈ ಟೀಸರ್ನ ನಾನು ನೋಡಕ್ ಬಂದಿದ್ದು ನಿಜ. ನಮ್ಮ ಸುದರ್ಶನ್ ಇದಾರಲ್ಲ ನನ್ನ ಆಪ್ತ ಸ್ನೇಹಿತರು, ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಆಫ್ ಮೈ ಲೈಫ್. ಓಕೆ ಸೂಪರ್. And his wife Jaishila, she is my family member. My family is Scout Scouts family. She is a guide captain. She is the leader of the Scouts and Guides. Very disciplined lady. So, her mother-in-law was also so. That is Sudarshan's mother. The family is like that. And you know this young man, where is he? Chris. I came to wish him all the best. Wow. That's so somebody was talking about Kiran Raj. I think we should not speak like that. The reason is this: Kiran Raj is a good fellow, a good-hearted man. ಸಿನಿಮಾಗಳಲ್ಲಿ ವೈಲೆನ್ಸ್ ಇರಬೇಕು, ರೊಮ್ಯಾನ್ಸ್ ಇರಬೇಕು, ಆ ಕಡೆ ವೈಲೆನ್ಸ್ ಈ ಕಡೆ ರೊಮ್ಯಾನ್ಸ್. ಇಲ್ಲ ರೊಮ್ಯಾನ್ಸ್ ಆಗಿರ್ಲಿಲ್ವಾ? ಅವಾಗ್ಲೂ ಅದೊಂಥರ ಡಿಫರೆಂಟ್ ಬಿಡಿ ಸರ್, ಕ್ಲಾಸ್ ರೊಮ್ಯಾನ್ಸ್ ಅದು. ರೊಮ್ಯಾನ್ಸ್ ಆಗೋಯ್ತು. ರೊಮ್ಯಾನ್ಸ್ ಇಲ್ಲದೆ ಹೋದ್ರೆ ಸಿನಿಮಾನೇ ಇಲ್ಲ, ವಿಲನ್ ಇಲ್ಲದೆ ಹೋದ್ರು ಸಿನಿಮಾ ಇಲ್ಲ. ಸೊ ನಿಂದು ವಿಲನ್ ಕ್ಯಾರೆಕ್ಟರ್ ಅಲ್ವಾ, ಭಾಳ ಚೆನ್ನಾಗಿ ಮಾಡಿದೆ. ಆಲ್ ದ ಬೆಸ್ಟ್. ಯುವರ್ ಪೇರೆಂಟ್ಸ್ ಆ್ಯಂಡ್ ಅವರ್ ಬ್ಲೆಸ್ಸಿಂಗ್ಸ್ ಇಸ್ ದೇರ್. ಆಲ್ ದ ಬೆಸ್ಟ್ ಫಾರ್ ಯು. ಆಡಿಯನ್ಸ್ಗೆ ನಾನು ಬಯಸ್ಕೊಳ್ಳೋಕೆ ತಯಾರಿಲ್ಲ. ಇವರು ರಾಜಕಾರಣಿಗಳು ಎಲ್ಲೋದ್ರೂ ಭಾಷಣ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಸೊ ಹೀಗಾಗಿ ಆಲ್ ದ ಬೆಸ್ಟ್. ಡೈರೆಕ್ಟರ್, ಪ್ರೊಡ್ಯೂಸರ್ and actress. Come. She is a heroine. ನೋಡಿ ಆ ಹೀರೋಯಿನ್ ಬಂದಿದ್ದಾಳೆ ಟೈಮಿಗೆ ಸರಿಯಾಗಿ. ಚಪ್ಪಾಳೆ ತಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. And of course, she may not look like the one you saw it in the ಕಾಣಿಸ್ತಾ ಇರ್ಬೋದು, ಆದರೆ ರಿಯಲ್ ಆಗಿ ನೀವು ನೋಡ್ತಾ ಇದ್ದೀರಾ. ಎಲ್ರಿಗೂ ಸಹಿತ ಒಳ್ಳೇದಾಗಲಿ. ಇವತ್ತಿನ ಸಿನಿಮಾಗಳು ಏನಿವೆ ಇದನ್ನ ಆಯ್ತು, ಸಿನಿಮಾಗಳು ಸೊಸೈಟಿನ ಚೇಂಜ್ ಮಾಡುವಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. 40 ವರ್ಷ 365 ದಿನ ಇರ್ಬೋದು. 250 ಅಂದ್ರೆ ಹೆಂಗೆ? ಮಾರ್ನಿಂಗ್ ಶೋ, ಆಫ್ಟರ್ನೂನ್ ಶೋ, ಆಮೇಲೆ ಬ್ರೇಕು, ಸೆಕೆಂಡ್ ಶೋ, ಆಮೇಲೆ ನಿದ್ರೆ. ಹೌದೌದು. ಹೀಗಾಗಿ ಬಟ್ ಐ ನೆವರ್ ಫೇಲ್. ಒಳ್ಳೇದಾಗಮ್ಮ. ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ.
So both of you are very lucky, Sudarshan and Mrs. Sudarshan. I wish you all the best. God bless you, and you will definitely this share is going to be a successful one. It's going to be a hit. Thank you. ಸರ್ 40 ವರ್ಷ ಆದ್ಮೇಲೆ ನೀವು ನಮ್ಮ ಜೊತೆ ಫಿಲಂ ನೋಡ್ಬೇಕು ಸರ್. ಹಾಗಾದ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ನೋಡ್ಲೇಬೇಕಲ್ವಾ ಸರ್? ಹೌದು. ಸುದರ್ಶನ್ ಸರ್ ಎಲ್ಲ ಕನ್ನಡ ಕುತ್ಕೊಂಡ್ಬಿಡ್ರಿ, ಮೋಕ್ಷ ಕನ್ನಡ ಕುತ್ಕೊಂಡ್ಬಿಡ ಹಿಂಗೆ